ಅವರೆಲ್ಲರೂ ದೂರದ ಅಸ್ಸಾಂನಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ರು. 5 ಜನ ಸ್ನೇಹಿತರು ಒಂದೇ ರೂಮ್ನಲ್ಲಿ ವಾಸಿಸ್ತಿದ್ರು. ಒಬ್ಬ ಬೇರೆ ಕಡೆ ಕೆಲಸ ಮಾಡಿದ್ರೆ ಇನ್ನುಳಿದ 4 ಒಂದೇ ಕಡೆ ಕೆಲಸ ಮಾಡ್ತಿದ್ರು. ಆದ್ರೆ ಕೆಲಸಕ್ಕೆ ಹೋಗಿದ್ದ ಸ್ನೇಹಿತ ರೂಮ್ಗೆ ಬಂದು ಬಾಗಿಲು ತೆಗೆದು ನೋಡಿದಾಗ ಆತನಿಗೆ ಶಾಕ್ ಆದಿತ್ತು. ಬಾರದ ಲೋಕಕ್ಕೆ ಸ್ನೇಹಿತರು ಪ್ರಯಾಣ ಬೆಳೆಸಿದ್ರು. ಹಾಗಾದ್ರೆ ಅಲ್ಲಿ ಆಗಿದ್ದಾದ್ರೂ ಏನು? ಈ ಸ್ಟೋರಿ ನೋಡಿ. ರಾತ್ರಿ ಪಾರ್ಟಿ ಮಾಡಿ ಮಲಗಿದ್ದವರು ಬೆಳಗ್ಗೆ ಏಳಲೇ ಇಲ್ಲ. ಹೊಸಕೋಟೆಯಲ್ಲಿ 4 ಯುವಕರು ಶವವಾಗಿ ಪತ್ತೆ. ಅನಿಲ ಸೋರಿಕೆಯಿಂದ ಉಸಿರುಗಟ್ಟಿ ಯುವಕರು ಸಾವು. ಹೀಗೆ ಕುಂತಲೆ ಕುಳಿತಿರುವ ಯುವಕ, ತೊಡೆ ಮೇಲೆ ಮಲಗಿರುವ ಮತ್ತೊಬ್ಬ ಯುವಕ. ಸ್ಥಳ ಪರಿಶೀಲನೆ ಮಾಡುತ್ತಿರುವ ಪೊಲೀಸರಿಗೆ ಈ ಎಲ್ಲ ಭಯಾನಕ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮತ್ಸಂದ್ರ ಗ್ರಾಮದಲ್ಲಿ. ಅಸ್ಸಾಂ ಮೂಲದ 4 ಯುವ ಕಾರ್ಮಿಕರು ಸ್ಥಳೀಯ ಕೊಕೊಕೋಲಾ ವೇರ್ಹೌಸ್ನಲ್ಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ರು. ಆದ್ರೆ ಇವರ ಬದುಕಿನಲ್ಲಿ ಗ್ಯಾಸ್ ಸಿಲಿಂಡರ್ ಯಮವಾಗಿ ಕಾಡಿ ಇವರ ಬದುಕಿನಲ್ಲಿ ಚೆಲ್ಲಾಟವಾಡಿತ್ತು. ನೆನೆ ಕೆಲಸ ಮುಗಿಸಿ ಬಂದು ಊಟ ಮಾಡಿ ಮಲಗಿದ್ದ ಯುವಕರು ಮತ್ತೆ ಏಳಲೇ ಇಲ್ಲ. ರಾತ್ರಿ 11:30ಗೆ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಮಲಗಿದ್ರೆ ರೂಮಲ್ಲಿ 4 ಜನ ಜೊತೆಲಿ ಕೆಲಸ ಮಾಡೋದು ಅಂತ ಅವನು ಕೆಲಸ ರೂಮ್ ಓಪನ್ ಮಾಡಕ್ಕೆ ಬಂದಿದ್ದಾನೆ. ರೂಮ್ ಓಪನ್ ಆಗಿದೆ, ನೀರು ಹಾಕಿದ್ದಾನೆ. ಅವನು ಭಯ ಆಗಿದೆ. 4 ಜನ ಬಾಗಿಲು ಹೊಡೆದು ಸತ್ತೋಗಿದ್ದಾರೆ. ನೋಡಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾರೆ. ಅಸ್ಸಾಂ ಅವರೇ ಸರ್. ಹೌದು, ಕೆಲಸ ಮುಗಿಸಿ ಶೆಡ್ಗೆ ಬಂದ ಸ್ನೇಹಿತರು ಊಟ ಮಾಡಲು ಸಿಲಿಂಡರ್ ಆನ್ ಮಾಡಿ ಅಡುಗೆ ಮಾಡಲು ಮುಂದಾಗಿದ್ದಾರೆ. ಅಷ್ಟರಲ್ಲಿ ಗ್ಯಾಸ್ ಲೀಕ್ ಆಗಿ ರೂಮ್ನಲ್ಲಿ ಹೊಗೆ ಹೆಚ್ಚಾಗಿದೆ. ಈ ವಿಷಕಾರಿ ಅನಿಲ ಕುಡಿದ ಕೂಡಲೇ ರೂಮ್ನಲ್ಲಿದ್ದ 25 ವರ್ಷದ ಜಯಂತ್ ಸಿಂಧೆ, 24 ವರ್ಷದ ನೀರೇಂದ್ರನಾಥ್ ಟೈಡ್, 25 ವರ್ಷದ ಡಾಕ್ಟರ್ ಟೈಡ್ ಮತ್ತು 20 ವರ್ಷದ ಧನಂಜಯ್ ಟೇಡ್ ಪ್ರಜ್ಞೆ ತಪ್ಪಿ ಕುಳಿತಲ್ಲೇ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಹೊಸಕೋಟೆ ತಾಲೂಕಿನ ಸೋಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದು ಸ್ಟೋವ್ ಮೇಲೆ ಅನ್ನಕ್ಕಿಟ್ಟಿದ್ದಾರೆ. ಅನ್ನ ಫುಲ್ ಎಲ್ಲ ಸೀದೋಗಿ ಅದು ಸ್ಮೋಕ್ ತುಂಬ್ಕೊಂಡ್ಬಿಟ್ಟಿದೆ. ರೂಮೆಲ್ಲ ಹೊಗೆ ತುಂಬಿಕೊಂಡಾಗ ಅದು ಅವನು ಬಂದು ನೋಡಿ ಅವನೇ ಸ್ಟವ್ ಎಲ್ಲ ಆಫ್ ಮಾಡಿ ಆಮೇಲೆ ಕ್ಲಿಯರ್ ಮಾಡಿ ಆಮೇಲೆ ಓನರ್ ಫೋನ್ ಮಾಡಿ ಓನರಿಂದ ಗ್ರಾಮಸ್ಥರು ಫೋನ್ ಮಾಡಿ ಗ್ರಾಮಸ್ಥರೆಲ್ಲ ಬಂದು ನೋಡಿದಾಗ ಆಮೇಲೆ 12 ಗಂಟೆ ಸಮಯ ಆಗಿತ್ತು. ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಪೊಲೀಸರೆಲ್ಲ ಬಂದರು. SP DSP ಅವರೆಲ್ಲ ಬಂದು ಅವೆಲ್ಲ ಮಾಜರ್ ಮಾಡಿ ಆಮೇಲೆ ಬಾಡಿಗಳನ್ನ MBBS ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಒಟ್ಟಾರೆ ಹೊಟ್ಟೆಪಾಡಿಗಾಗಿ ದೂರದ ಊರಿಂದ ಬಂದ ಸ್ನೇಹಿತರು ಸಾವಿನಲ್ಲೂ ಒಂದಾಗಿದ್ದಾರೆ. ಇವರನ್ನೇ ನಂಬಿಕೊಂಡಿದ್ದ ಕುಟುಂಬಗಳು ಮಾತ್ರ ಬೀದಿಗೆ ಬಿದ್ದಿದೆ. ಮಹೇಶ್ BM ಬೆಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.